ನೀವು ಈ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡಿದರೆ ನಿಮ್ಮ ಬ್ಯಾಟ್ರಿ ಹೆಲ್ತ್ ಜಾಸ್ತಿ ದಿನಗಳವರೆಗೆ ಬರುತ್ತದೆ. ಆ ಸೆಟ್ಟಿಂಗ್ಸ್ ಯಾವುದು ಮತ್ತು ಅದು ಯಾವ್ಯಾವ ಸ್ಮಾರ್ಟ್ಫೋನ್ಗಳಲ್ಲಿ ಅವೈಲೇಬಲ್ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಈ ಫ್ಯೂಚರ್ ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲಿ ಅವೈಲೇಬಲ್ ಇದೆ ಅಂತ ನಾನು ಹೇಳಲ್ಲ. ಯಾಕಂತ ಅಂದರೆ ಹಳೆ ಸ್ಮಾರ್ಟ್ಫೋನ್ಗಳಂತ ಅಂದರೆ ಒಂದು 2-3 ವರ್ಷಗಳ ಹಿಂದಿನ ಸ್ಮಾರ್ಟ್ಫೋನ್ಗಳಲ್ಲಿ ಇದು ಅವೈಲೇಬಲ್ ಇದೆ ಅಥವಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ಇವಾಗ ಸದ್ಯಕ್ಕೆ ರೀಸೆಂಟಾಗಿ ಏನು ಬರ್ತಿದೆ ಅಲ್ಲ ಸ್ಮಾರ್ಟ್ಫೋನ್ಗಳು, ಲೈಕ್ ಸ್ಯಾಮ್ಸಂಗ್ ಆಗಿರ್ಬೋದು, ಓಫೋ ಮತ್ತು ವಿವೋ, ರಿಯಲ್ಮಿ ಎಕ್ಸೆಟ್ರಾ, ಈ ಸ್ಮಾರ್ಟ್ಫೋನ್ಗಳಲ್ಲಿ ಈ ಫ್ಯೂಚರ್ ಅವೈಲೇಬಲ್ ಇದೆ. ಅದು ಯಾವುದು ಫ್ಯೂಚರ್ ಮತ್ತು ಅದನ್ನು ಯಾವ ರೀತಿ ಆನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಯೂಸ್ ಮಾಡ್ತಿರೋಂಥ ಸ್ಮಾರ್ಟ್ಫೋನ್ಗಳಲ್ಲಿ ಈ ಫ್ಯೂಚರ್ ಇದೆ. ನಾನು ಯೂಸ್ ಮಾಡ್ತಿರೋ ಸ್ಮಾರ್ಟ್ಫೋನ್ ಯಾವುದು ಅಂತ ಅಂದರೆ ಸ್ಯಾಮ್ಸಂಗ್ M35 5G. ಇದು ರೀಸೆಂಟಾಗಿ ಲಾಂಚ್ ಆಗಿರೋದು. ಇದರಲ್ಲಿ ಈ ಫ್ಯೂಚರ್ ಇದೆ. ಇಲ್ಲಿ ಈ ಫ್ಯೂಚರ್ ಇದೆ ಅಥವಾ ಇಲ್ಲೋ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈಗ ಡೈರೆಕ್ಟಾಗಿ ಈ ಫ್ಯೂಚರನ್ನು ಯಾವ ರೀತಿ ಆನ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಬ್ಯಾಟ್ರಿ ಅಂತ ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 3 ಆಪ್ಷನ್ ಕಾಣಿಸುತ್ತೆ: ಪವರ್ ಸೇವಿಂಗ್, ಬ್ಯಾಕ್ಗ್ರೌಂಡ್ ಯೂಸೇಜ್ ಲಿಮಿಟ್ಸ್ ಆ್ಯಂಡ್ ಬ್ಯಾಟ್ರಿ ಪ್ರೊಟೆಕ್ಷನ್ ಅಂತ. ಬ್ಯಾಟ್ರಿ ಪ್ರೊಟೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ 2 ಆಪ್ಷನ್ ಕಾಣಿಸ್ತಿದೆಯಲ್ಲ, ಬೇಸಿಕ್ ಆ್ಯಂಡ್ ಮ್ಯಾಕ್ಸಿಮಮ್ ಅಂತ. ಮ್ಯಾಕ್ಸಿಮಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 80%, 85%, 90%, 95% ನಿಮಗೆ ಎಷ್ಟು ಪರ್ಸೆಂಟೇಜ್ ಅಂದರೆ ನಿಮಗೆ ಎಷ್ಟು ಪರ್ಸೆಂಟೇಜ್ಗೆ ಬಂದು ಇದು ಸ್ಟಾಪ್ ಆಗಬೇಕು ಅಂತ ಒಂದು ಲಿಮಿಟನ್ನು ಇಲ್ಲಿ ಸೆಟ್ ಮಾಡಿಕೊಂಡು ಇದನ್ನು ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ನೀವು ಎಷ್ಟು ಲಿಮಿಟ್ ಸೆಟ್ ಮಾಡಿರ್ತೀರ ಅಲ್ಲಿಗೆ ಬಂದು ಅದು ಸ್ಟಾಪ್ ಆಗುತ್ತೆ. ಹಾಗಾಗಿ ನೀವು ಓವರ್ನೈಟ್ ಚಾರ್ಜ್ ಮಾಡಿದರೂ ನಿಮ್ಮ ಬ್ಯಾಟ್ರಿ ಹೆಲ್ತ್ ಅಥವಾ ಫೋನ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.